ಚಕ್ರವರ್ತಿ ವಿನಯಾದಿತ್ಯ. ಇಂದಿಗೂ ಕನ್ನಡಿಗರೇ ಮರೆತ ಈ ಚಾಲುಕ್ಯ ಸಾಮ್ರಾಟನ ಇತಿಹಾಸ ನಿಜಕ್ಕೂ ಮೈ ನವಿರೇಳಿಸುವ ವಿಷಯ. ಇವರು ನಮ್ಮ ಹೆಮ್ಮೆಯ ಚಾಲುಕ್ಯ ಚಕ್ರೇಶ್ವರ ದಕ್ಷಿಣ ಪಥೇಶ್ವರ ಸಾಮ್ರಾಟ ಇಮ್ಮಡಿ ಪುಲಿಕೇಶಿಯ ಮೊಮ್ಮಗ. ಒರಿಸ್ಸಾದ ಕಳಿಂಗಪತಿ ಬ್ರಾಹ್ಮಣನೊಬ್ಬನಿಗೆ ಭೂಮಿಯನ್ನ ದಾನ ಮಾಡುವ ಸಮಯ ಆತ ವಿನಯಾದಿತ್ಯನ ಅಪ್ಪಣೆ ಕೇಳಿದ ಅಂತ 693ರ ತಾಮ್ರಪಟ ಹೇಳುತ್ತೆ. ಅಷ್ಟೇ ಅಲ್ಲದೆ ಭಾರತ ಉಪಖಂಡದ ಪಲ್ಲವರು, ಕಲಚೂರಿಗಳು, ಆಳುಪರು, ಮಾಳವರು, ಕಲಬ್ರರು, ವಿಲಾಗಳು, ಚೋಳರು, ಪಾಂಡ್ಯರು, ಚೇರರು, ಗಂಗರು, ಗೋವಾದ ಕದಂಬರು, ಇನ್ನು ಅನೇಕ ರಾಜವಂಶಗಳನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದ ವಿನಯಾದಿತ್ಯ ಆ ರಾಜ್ಯಗಳ ಸಾಮ್ರಾಟರಿಗೆಲ್ಲ ಚಕ್ರವರ್ತಿಯಾಗಿದ್ದ. ರಾಜಸ್ಥಾನ ಹಾಗೂ ಪಂಜಾಬ್ ಪ್ರಾಂತ್ಯಗಳಲ್ಲೂ ಕೂಡ ತನ್ನ ಸೈನ್ಯದ ತುಕಡಿಗಳನ್ನ ಇಟ್ಟಿದ್ದ ಅಂತ ಉಲ್ಲೇಖ ಮಾಡ್ತಾರೆ. ಚೋಳರ ರಾಜೇಂದ್ರ ಚೋಳ ತನ್ನ ನೌಕಾಪಡೆ ಬಳಸಿ ಸೌತ್ ಈಸ್ಟ್ ಏಷ್ಯಾ ಆಳಿದ ಮೊದಲ ರಾಜ ಅಂತ ಈಗಲೂ ನಂಬ್ತಾರೆ ಹಾಗೂ ಆ ವಿಷಯವನ್ನ ಈಗಲೂ ಕೂಡ ಹರಿಬಿಡ್ತಾರೆ. ಆದರೆ ರಾಜೇಂದ್ರ ಚೋಳನಿಗಿಂತಲೂ 300 ವರ್ಷಗಳ ಮುಂಚೆಯೇ ಚಕ್ರವರ್ತಿ ವಿನಯಾದಿತ್ಯ ತನ್ನ ಅದ್ವಿತೀಯ ದ ಪವರ್ ಆಫ್ ಕರ್ನಾಟಕ ಬಲ ನೌಕಾಪಡೆಯಿಂದ ಅಬ್ಬರಿಸಿದ ರೀತಿಗೆ ಇಂದಿನ ಶ್ರೀಲಂಕಾ, ಕಾಂಬೋಡಿಯಾ, ಥಾಯ್ಲೆಂಡ್ ಸಾಮ್ರಾಜ್ಯಗಳು ಈತನಿಗೆ ಶರಣಾಗಿದ್ವು ಅಂತ ಮಹಾರಾಷ್ಟ್ರದ ಕೊಲ್ಲಾಪುರ ತಾಮ್ರಪಟ ಹೇಳಿದ್ರೆ, ಪರ್ಷಿಯಾ, ಇರಾನ್ ರಾಷ್ಟ್ರಗಳು ಆತನಿಗೆ ಹೆದರಿ ಕಪ್ಪ ಕಾಣಿಕೆಗಳನ್ನ ಕೊಡ್ತಿದ್ವು ಅಂತ ಒಕ್ಕಿಲೇರಿ ತಾಮ್ರಪಟ ಹೇಳುತ್ತೆ. ಆತನ ರಾಜಕೀಯ ಪ್ರಾಬಲ್ಯ ಸೌತ್ ಈಸ್ಟ್ ಏಷ್ಯಾದ್ಯಂತ ಯಾವ ಮಟ್ಟಕ್ಕಿತ್ತು ಅಂತ ಜಂಬಲಗಾಮ, ಕಸಾರ್ ಸಿರಸಿ ತಾಮ್ರಪಟಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆತನ ಪ್ರಬಲತೆ ಕೇವಲ ಭಾರತ ಮಾತ್ರವಲ್ಲ, 692 ಮತ್ತು 693ರಲ್ಲಿ ಕೊಲ್ಲಾಪುರ ದತ್ತಿ ತಾಮ್ರಪುಟದಲ್ಲಿ ಚಾಲುಕ್ಯರ ರಾಯಭಾರ ಕಚೇರಿ ಚೀನಾದಲ್ಲಿ ಇತ್ತು ಅಂತ ದಾಖಲೆ ಮಾಡಿದ್ದಾರೆ. ಅಷ್ಟಕ್ಕೆ ಮಾತ್ರವಲ್ಲದೆ ಭಯಾನಕ ಅರಬ್ ಆಕ್ರಮಣಗಳಿಂದ ಬೇಸತ್ತು ಹೈರಾಣಾಗಿದ್ದ ಇರಾನ್ ಹಾಗೂ ಪರ್ಷಿಯಾದ ಪ್ರಜೆಗಳು ಆಶ್ರಯಕ್ಕಾಗಿ ಭಾರತದ ಅಸ್ಥಿರ ರಾಜಕೀಯ ಬದಲಾವಣೆಗಳಿಂದ ಬೇಸತ್ತ ಅವರು ಭಾರತದ ಗುಜರಾತ್ ಮತ್ತು ಮಹಾರಾಷ್ಟ್ರದ ತೀರಗಳಲ್ಲಿ ವಲಸೆ ಬಂದು ಚಾಲುಕ್ಯರ ವಿನಯಾದಿತ್ಯನ ಆಶ್ರಯ ಬೇಡಿದ್ರು ಅಂತ ಮಹಾರಾಷ್ಟ್ರದ ವಕೀಲೇರಿ ತಾಮ್ರಪಟಗಳಲ್ಲಿ ಉಲ್ಲೇಖವಿದೆ. ಇಂತಹ ಮಹಾನ್ ಸಾಮ್ರಾಟ ನಮ್ಮ ಕನ್ನಡಿಗ ಅಂತ ಹೇಳಿಕೊಳ್ಳೋದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ?